Hello everybody, it's my birthday. ಮನ್ಸ್ ಮುಟ್ಕೊಂಡು ಹೇಳ್ತಾ ಇದೀನಿ, ಇಬ್ರು ಸಗದಾಗೆ ಕಾಣಿಸ್ತಿದೀವಿ. ರೆಡಿನಾ? ಓಹ್, ನಾನ್ ರೆಡಿ. ನಮ್ ಜನಗಳು ಅವರು ರೆಡಿ. ಸರಿ, ಮತ್ತೆ ಶುರು ಮಾಡೋಣ. ಹೆಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನಮ್ಮ ಮ್ಯಾಡ್ನೆಸ್ ಯೂಟ್ಯೂಬ್ ಚಾನೆಲ್. ನಾನು ನಿಮ್ಮ ಮನು. ಏನಿವತ್ತು ನಾನು ಮಾತಾಡ್ತಿದ್ದೀನಿ ಅಂತ ನೋಡ್ತಿದ್ದೀರಾ? ಬಿಕಾಸ್ ಇವತ್ತು ಒಂದ್ ನಿಮಿಷ, ನೀವು? ನಾನು ನಿಮ್ಮ ಪ್ರೀತಿಯ ರುಚಿ ಶ್ರೀ. ಸೊ ಇವತ್ತು ರುಚಿ ಶ್ರೀ ಅವರ ಬರ್ಡೇ. ಅಂಡ್ ಫಸ್ಟ್ ಒಂದು ವಿಷಯ ಹೇಳ್ಬೇಕು. ಬಂದಾಗಿಂದ ಲೈಕ್ ಹೊರಗ್ ಕರ್ಕೊಂಡ್ ಬಂದಾಗಿಂದ ನಡೆಯೋದಕ್ಕೆ ಬೇಜಾನ್ ಕಷ್ಟ ಪಡ್ತಿದ್ದಾರೆ. ಏಂತಕ್ಕಂತ ತೋರಿಸ್ತೀನಿ ಬನ್ನಿ. ಇಷ್ಟುದ್ದ ಇಳ್ಸಿರುವಂತ ಬೂಟ್ಸ್ ಕೊಡ್ಸಿದೀನಿ ಇವ್ರಿಗೆ. ಕುಳ್ಳಿ ಅಲ್ವಾ, ಬರ್ಡೇ ದಿನ ಆದ್ರೂ ಸ್ವಲ್ಪ ಹೈಟ್ ಆಗಿ ಕಾಣಿಸ್ಲಿ ಅಂತ ಬೂಟ್ಸ್ ಕೊಡಿಸ್ದೆ. ನೋಡಿದ್ರೆ ಇವರು ನಡೆಯೋದಕ್ಕೆ ಎಷ್ಟು ಕಷ್ಟ ಪಡ್ತಿದಾರಂದ್ರೆ, ಇರಿ ಒಂದ್ ನಿಮಿಷ, ಇವ್ರು ವಾಕ್ ತೋರಿಸ್ತೀನಿ ರೀ. ನಡ್ಕೊಂಬಾ. ಏನದು ಸೊಟ್ಟಕ್ ಬರ್ತಾ ಇದೀಯಾ? ಸೊ ಆಕ್ಚುಲಿ ನಾನು ಫಸ್ಟ್ ಟೈಮ್ ಹಾಕಿರೋದು ಗೊತ್ತಾ, ಅಷ್ಟು ಹೀಲ್ಸ್. ಸೊ ಅದೇ ಇಷ್ಟು ವರ್ಷ ಕುಳ್ಳಿ ಆಗಿದ್ಲಲ್ವಾ, ಈ ವರ್ಷ ಬರ್ಡೇ ಇಂದಾದ್ರೂ ಸ್ವಲ್ಪ ಹೈಟ್ ಆಗಿರ್ಲಿ ಅಂತ. ಓಕೆ, ಸೊ ಶಿ ಇಸ್ 22 and I am 22. ಲೆಟ್ಸ್ ಗೋ, ಲೆಟ್ಸ್ ಪಾರ್ಟಿ ಅಲ್ಲ ಏನಿಲ್ಲ. ನನ್ನ ಫೇವರೇಟ್ ಪೋಸ್. ಓಕೆ, ಸೊ ರುಚಿ ಅವರ ಬರ್ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ, ಏನ್ ಮಾಡ್ತೀವಿ, ಫುಲ್ ಡೇ ಏನೇನ್ ಮಾಡ್ತೀವಿ ಎಲ್ಲ ವ್ಲಾಗ್ ಬರ್ತಿರತ್ತೆ. ಎಲ್ಲಾನು ವ್ಲಾಗ್ ಮಾಡ್ಬೇಕು. ಸೊ ಬೇಜಾನ್ ಕೆಲಸ ಇದೆ, ಬನ್ನಿ ಹೋಗೋಣ. ನನ್ನ ಔಟ್ಫಿಟ್ ನೋಡಿದೀರಾ? ಇಟ್ಸ್ ರಾಧಿಕಾ ಆಮೇಲೆ ಔಟ್ಫಿಟ್. ಆಮೇಲೆ ಔಟ್ಫಿಟ್ ಚೆಕ್ ಆಗುತ್ತೆ. ಬರ್ಡೇ ಗರ್ಲ್ ಫುಲ್ಲು ಅವ್ರ ಫ್ರೆಂಡ್ಸ್ಗಳು ಕಳ್ಸಿರೋ ವಿಶ್ನ ನೋಡಿ ಫುಲ್ ಖುಷಿ ಪಡ್ತಾವಳೆ. ಅಯ್ಯೋ. ಓಕೆ, ಸೊ ಬರ್ಡೇ ಗರ್ಲ್ಗೆ ಆಕ್ಚುಲಿ ಒಂದು ಕೇಕ್ ಕಟಿಂಗ್ ಪ್ಲಾನ್ ಮಾಡಿದ್ದೀನಿ ಇವಾಗ. ಅವಳು ಗೊತ್ತಿಲ್ಲ ಅದು, ನೋಡ್ತಾವಳೆ ಆಕ್ಚುಲಿ ಇವಾಗ ಕೇಕ್ ಕಟ್ ಮಾಡಿಸ್ತೀನಿ. ಅವಳಿಗೆ ಗೊತ್ತಿಲ್ಲ. ಕೇಕ್ ಆರ್ಡರ್ ಮಾಡಿದ್ದೀನಿ, ಸೆಪ್ಟೋ ಅಲ್ಲಿ ಬರ್ತಿದೆ. ಎಸ್. ಓಕೆ, ಸೊ ಎಸ್, ಆಕ್ಚುಲಿ ಅವಳು ಮೂವಿ ನೋಡ್ಬೇಕು ಅಂತ ಹೇಳಿದ್ಲು. ಸೊ ಅದಕ್ಕೆ ಮೂವಿ ನೋಡಕ್ ಬಂದಿದ್ವಿ. ಬಟ್ ಮೂವಿ ಇನ್ನೂ ತುಂಬಾ ಟೈಮ್ ಇದೆ. ಲೈಕ್ ಮೂವಿ ಇರೋದು ಮಧ್ಯಾಹ್ನ. ಸೊ ಎಸ್, ಹಂಗೆ ಸ್ವಲ್ಪ ವಾತಾವರಣ ಚೆನ್ನಾಗಿದೆ. ಲೈಕ್ ಒಳ್ಳೆ ಗಾಳಿ, ಒಳ್ಳೆ ಬೆಳಕು, ಅದಕ್ಕೆ ಆರಾಮಾಗಿ ಕೂತಿದ್ದೀವಿ. ಬರ್ಡೇಗಲ್ಲಿ ಅಲ್ಲಿ ಕೂತಿದ್ದಾಳೆ. ನಿನ್ ಬ್ಯಾಕ್ ಗ್ರೌಂಡ್ಗೂ ನೀನ್ ಹಾಕಿರೋ ಔಟ್ಫಿಟ್ಗೂ ಸಾಕಾಗಿ ಕಾಣಿಸ್ತಿದೆ. ಫೋನ್ ಹಿಡ್ಕೊಂಡು ನಿಂತು. ಓ ಶಿಟ್, ನೋ ಟಿಶ್ಯೂಸ್ ಆಕ್ಚುಲಿ. ನೀನೇ ತಾನೇ ಕೈಲಿ ಇಟ್ಕೊಂಡೆ. ಸೊ ಎಸ್, ಹೇಳ್ದಂಗೆ ಇವ್ರಿಗೆ ಐಡಿಯಾನೇ ಇರ್ಲಿಲ್ಲ ನಾನು ಕೇಕ್ ತರಿಸ್ತಿದ್ದೀನಿ ಅಂತ. ಎಸ್, ಇವಾಗ ಇವ್ರಿಗೆ ಕೇಕ್ ಕಟ್ ಮಾಡಿಸ್ತೀನಿ. ಅಂಡ್ ಹ್ಯಾಪಿ. ಓಕೆ, ಕೇಕ್ ಆಕ್ಚುಲಿ ಇಷ್ಟು ಕೇಕ್ ಇದೆ. ಕೇಕ್ ಖಾಲಿ ಮಾಡೋದು ಗೊತ್ತಿಲ್ಲ. ಅದು ಬಂದು ಆಕ್ಚುಲಿ ಐಸ್ ಕ್ರೀಮ್ ಕೇಕು. ಸೊ ಅದಕ್ಕೆ ಐಸ್ ಕ್ರೀಮ್ ಕೇಕ್ ತರಿಸ್ದೆ. ಐಸ್ ಕ್ರೀಮ್ ಕೇಕ್ ಬಂದು ಬೇಗ ಖಾಲಿ ಮಾಡ್ಬೋದು. ಸೊ ಎಸ್, ಕೇಕ್ ಖಾಲಿ ಆದ್ಮೇಲೆ ಸಿಗೋಣ. ಎಸ್, ಸ್ಟಾರ್ಟ್. ಹಂಗೆ ಬಾಕ್ಸ್ ಒಳಗೇನೆ ಕಟ್ ಮಾಡು. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ರುಚಿ, ಹ್ಯಾಪಿ ಬರ್ಡೇ ಟು ಯು. ಇವಳು ಯಾಕೆ ಹಂಗೆ ನಗ್ತಾವಳು? ರಾಮ, ನಾನು ಹಾಡಿದ್ ಸ್ವಲ್ಪ ಕರ್ಕಶವಾಗಿತ್ತೇನೋ ಧ್ವನಿ. ಏ ನಂಗೆ ತಿನ್ಸು. ಯಾರ್ ಗುರು ಇವಳು? ಎಸ್, ಓಕೆ. ಥ್ಯಾಂಕ್ ಯು. ವಾವ್, ಚೆನ್ನಾಗಿದೆ ಕೇಕು.
ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸೀರಿಯಸ್ಲಿ. ಡನ್. ಕೇಕ್ ಆದ್ಮೇಲೆ ಸಿಗೋಣ. ಓಕೆ ಓಕೆ. ಸೊ ಆಕ್ಚುಲಿ ಅವಳು ಕೇಕ್ ತಿಂತಿರೋದನ್ನ ಅವಳು ಗೊತ್ತಿಲ್ದಿರಂಗ್ ವಿಡಿಯೋ ಮಾಡ್ಬೇಕಂತೆ. ಓಕೆ ಸೊ ಅವಳು ಕೇಕ್ ಮಕ್ಕರ್ ಮಾಡ್ತಿದ್ಯಾ ನನ್ಗೆ. ಅವಳು ಕೇಕ್ ತಿಂತಿರೋದನ್ನ ಅವಳಿಗೆ ಗೊತ್ತಿಲ್ದಿರಂಗ್ ವಿಡಿಯೋ ಮಾಡ್ಬೇಕಂತೆ. ಸೊ ಓಕೆ ವೆಯ್ಟ್. ತಿನ್ನು ತಿನ್ನು, ನಾನು ನೋಡ್ತಿಲ್ಲ, ಯಾರು ನೋಡ್ತಿಲ್ಲ. ತಿನ್ನು ತಿನ್ನು ತಿನ್ನು. ಯಪ್ಪ, ಫೈನಲಿ ಕೇಕ್ ಖಾಲಿ ಆಯ್ತು. ಅದರಲ್ಲಿ 80% ಇವಳೇ ತಿಂದಿರೋದು. 80% ನಾನ್ ತಿಂದಿರೋದು. ಇವಳು ಒಂದು 20% ತಿಂದಿರ್ತಾಳೆ. 20 ಇಲ್ಲ ಒಂದು 15% ತಿಂದಿರ್ತಾಳೆ. ನಾನು ಒಂದು ಪಿಕ್ಸ್ ಗಳು ತಕೊಟ್ಟೆ ಆಯ್ತಾ. ಹೆಂಗ್ ಬೈದೋ ಗೊತ್ತಾ ನಂಗೆ ನನ್ ಬರ್ಡೇ ದಿನ. ಶಿ ಇಸ್ ದ ವರ್ಸ್ಟ್ ಫೋಟೋಗ್ರಾಫರ್ ಎವರ್. ಲೈಕ್ ಒಂದೇ ಒಂದು ಸಿಂಗಲ್ ಪಿಕ್ ಕೂಡ ನೀಟಾಗಿ ಬಂದಿಲ್ಲ. ಎಲ್ಲಾನು ವಿಚಿತ್ರವಾಗಿ ತೆಗ್ದಿದ್ದಾಳೆ. ಫೋಟೋ ತೆಗ್ದ್ಬಿಟ್ಟು ಸಕ್ಕತ್ತಾಗಿ ಬಂದಿದೆ ಮನು, ಎಪಿಕ್ ಆಗಿ ಬಂದಿದೆ ಅಂತ ಬಿಲ್ಡಪ್. ನಾನ್ ಫುಲ್ ಖುಷಿಯಲ್ಲಿ ನೋಡಿದ್ರೆ ಅಷ್ಟು ವರ್ಸ್ಟ್ ಫೋಟೋ ಯಪ್ಪ ಎಲ್ಲ ಡಿಲೀಟ್ ಮಾಡಿದೀನಿ. ಇವಳ್ದು ಮಾತ್ರ ಇವಳು ಅಪ್ಲೋಡ್ ಮಾಡ್ತಾಳೆ ನೋಡ್ಕೊಳ್ಳಿ. ಆಮೇಲೆ ಹೆಂಗ್ ತೆಗ್ದಿದ್ದೀನಿ ಅಂದ್ರೆ ಲಿಟ್ರಲಿ ಯಾವ್ದೋ ಮಾಡಿದೀನಿ DSLR ಕ್ಯಾಮ್ರಾದಲ್ಲಿ ತೆಗ್ದಿರೋ ಫೀಲ್ ಅಲ್ಲಿ ಇರುತ್ತೆ. ಇವಳು ನನ್ ಫೋಟೋಸ್ನ ಏನ್ ಮಾಡೋದು. ಒಂದ್ ಕೆಲ್ಸ ಮಾಡು, ನೀನ್ ಅದನ್ನ ಪೋಸ್ಟ್ ಮಾಡೋದಕ್ಕೆ ಎಷ್ಟು ಲೈಕ್ಸ್ ಬರುತ್ತೆ ನೋಡು. ಜಾಸ್ತಿ ಲೈಕ್ಸ್ ಬಂದ್ರೆ ಚೆನ್ನಾಗಿದೆ ಅಂತ ಅರ್ಥ. ರಾಂಗ್ ಆನ್ಸರ್ಸ್ ಓನ್ಲಿ. ಓಕೆ ಸೊ ಆಕ್ಚುಲಿ ನನಗೆ ಸ್ವಲ್ಪ ಬೇಜಾನ್ ಎಡಿಟಿಂಗ್ ವರ್ಕ್ ಇತ್ತು. ಸೊ ನನ್ನ ಬರ್ಡೇ ಇವ್ರು ನನಗೆ ಟೈಮೇ ಕೊಟ್ಟಿಲ್ಲ. ಬಂದಾಗ್ಲಿಂದ ಫೋನ್ ಇಟ್ಕೊಂಡಿದ್ದಾರೆ ಬಿಟ್ರೆ ನನ್ನ ಹತ್ರ ಮಾತೇ ಆಡಿಲ್ಲ ಇವ್ರು, ಗೊತ್ತಾ. ಆಕ್ಚುಲಿ ಇನ್ನೂ ತುಂಬಾ ವರ್ಕ್ ಇದೆ. ಹೊಸ ಸೀರೀಸ್ ಬೇರೆ ಸ್ಟಾರ್ಟ್ ಮಾಡಿದೀವಿ ಅಲ್ವಾ. ಸೊ ತುಂಬಾ ವರ್ಕ್ ಇದೆ ಆ ಸೀರೀಸ್ದು ಬೇಜಾನ್ ಎಡಿಟಿಂಗ್ ವರ್ಕ್ಸ್ ಇತ್ತು. ಸೊ ಅದನ್ನ ಮುಗಿಸ್ತಿದ್ದೆ. ಇನ್ನೇನು ಮೂವಿ ಸ್ಟಾರ್ಟ್ ಆಗುತ್ತೆ. ಸೊ ಅದಕ್ಕಿಂತ ಮುಂಚೆ ಏನಾದರೂ ಸ್ವಲ್ಪ ತಿನ್ಬೇಕು ಅಂತ ಹೇಳಿಲ್ಲ ಅವರು. ನಾನೇ ಅವ್ರ ಬರ್ಡೇ ಅಲ್ವಾ, ತಿಂತಾ ಇರ್ಲಿ ಅಂತ ಅವ್ರ ಫೇವ್ರೆಟ್ ಪಾಪ್ಕಾರ್ನ್ ಚಿಕನ್ ಕೊಡ್ಸಿದ್ದೀನಿ. ಆ್ಯಂಡ್ ಎಸ್, ಬಿಸಿನಾ. ಓಕೆ ಸೊ ಯಾ ಹೇಳಮ್ಮ ಬರ್ಡೇ ಹುಡುಗಿ. ಆಕ್ಚುಲಿ ನನಗೆ ತುಂಬಾ ಮೆಸೇಜ್ ಬಂದಿದೆ. ನಂಗೆ ಮೆಸೇಜ್ ಹಾಕಿರೋರು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಿಂಗೆ ನಿಮ್ಮ ಪ್ರೀತಿ, ನಿಮ್ಮ ಸಪೋರ್ಟ್ನ ನಮ್ಮ ಮೇಲೆ ಹೀಗೆ ತೋರಿಸ್ತಾ ಇರಿ. ನಿಮಗೆ ನಾವಿನ್ನೂ ಎಂಟರ್ಟೈನ್ ಮಾಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡಿದ್ದೀನಿ. ಯಾವ್ದಾದ್ರು ಮಿಸ್ ಆಗಿ ನಾನು ರಿಪ್ಲೈ ಮಾಡಿಲ್ಲ ಅಂದ್ರೆ ಬೇಜಾರು ಮಾಡ್ಕೊಬೇಡಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಬಿಸಿ ಬಟ್ ಎಪಿಕ್ ಆಗಿದೆ. ಓಕೆ ಸೊ ಮೂವಿ ಟೈಮಲ್ಲಿ ಸಿಗೋಣ. ಓಕೆ ಬಾಯ್. ಈ ಕಡೆ ಎಸ್. ಸೊ ಇದು ನಮ್ಮ ಬರ್ಡೇ ಔಟ್ಫಿಟ್. ಇದು ರುಚಿ ಬರ್ಡೇ ಔಟ್ಫಿಟ್ ಅಂಡ್ ಇದು ನಂದು ಅಂಡ್ ಇದು ನನ್ನ ಔಟ್ಫಿಟ್. ನನ್ನ ಬರ್ಡೇ ಔಟ್ಫಿಟ್ ಅಲ್ಲ, ರುಚಿ ಬರ್ಡೇಗೆ ನಾನು ಹಾಕಿರುವಂತ ಔಟ್ಫಿಟ್. ಸೊ ಆಕ್ಚುಲಿ ಫ್ರಾಂಕ್ ಆಗಿ ಹೇಳ್ಬೇಕಂದ್ರೆ ಅವಳ ಬರ್ಡೇ ದಿನನೂ ನಾನೇ ಸಖತ್ತಾಗಿ ಕಾಣಿಸ್ತಾ ಇದ್ದೀನಿ. ರೈಟ್, ಕರೆಕ್ಟ್ ಆಗಿ ಹೇಳಿ ಯಾರು ಚೆನ್ನಾಗಿ ಮನ್ಸ್ ಮಾಡ್ಕೊಂಡು ಹೇಳಿ ಯಾರು ಚೆನ್ನಾಗಿ ಕಾಣಿಸ್ತಾರೆ. ಮನ್ಸ್ ಮುಟ್ಕೊಂಡು ಹೇಳ್ತಾ ಇದೀನಿ, ಇಬ್ರು ಸಖತ್ತಾಗೆ ಕಾಣಿಸ್ತಿದೀವಿ. ಮೇಲೆ ಕೆಳಗೆ ಇಲ್ಲ. ಹೌದು ನಿಜ, ನಂದು ಫುಲ್ ಬ್ಲ್ಯಾಕು, ನಿಂದು ಫುಲ್ ಡೆನಿಮು. ಇಬ್ರು ಸೂಪರ್ ಆಗೇ ಕಾಣ್ತಿದೀವಿ. ಆಯ್ತು ಬಾಯ್. ಅಯ್ಯೋ ಹೇ, ಬರ್ಡೇ ದಿನ ಬೈಬಾರ್ದು ಮನು, ಬೈಬಾರ್ದು. ಹ್ಯಾಪಿ ಬರ್ಡೇ ಥ್ಯಾಂಕ್ ಯು. ಕಲ್ಸ್ಕೋ. Yes, so we are inside. Thank you for choosing PVR Ina. ಬೈದವನು ಗೊತ್ತಾ, ನಾನು ಬೋಡಿ ದಿನ ನಾನು ಬೈತಾನೆ. ಯಾರಾದ್ರೂ ಹಿಂಗ್ ನೋಡ್ಕೊಂತಾರೆ ಬೋಡಿ ದಿನ ಎಷ್ಟು ಪ್ರೀತಿಯಿಂದ ಮುಟ್ತಾರೆ ಗೊತ್ತಾ. ಯಾವಾಗ ಬೈದೆ? ಇವಾಗ ಬೈದ ನಾನು Dear patrons, ನನಗೆ say ಇಲ್ಲಿ hi ಸಾಕೊಂಡು to ಕಾಲು MJ. ಪೀಕ್ ನೋಯ್ತು Arya ಗೊತ್ತಾ. Baba ಬಿಚ್ಚಿಟ್ಟು movie junkie box designed to assist you round the clock. Stand Okay. chat with her on ಹಾಕೊಳ್ಳೇಬಾರ್ದು Movie WhatsApp, ಆದ್ಮೇಲೆ free ಸಿಗೋಣ. tickets and food booking. ಆಕ್ಚುಲಿ ನಾನು ತುಂಬಾ Feedbacks ಬಿಸಿ, and much ಎಲ್ಲರಿಗೂ more ರಿಪ್ಲೈ in ಮಾಡ್ತಾ any ಇದ್ದೀನಿ. of the 7 languages of your choice. Enjoy a seamless MJ ಏ experience. ತೋರಿಸ್ತಾ
என்னோட பேரு எம். ಹಾಯ್ ಆ್ಯಕ್ಚುಲಿ ಇವಾಗ ಮೂವಿ ನೋಡ್ಕೊಂಡು ಬಂದ್ವಿ. ಮೂವಿ ವಾಸ್ ಸೋ 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 ಗುಡ್. ಲಿಟಲ್ ಎಪಿಕ್ ಆಗಿತ್ತು, ಸಾಕಾಗಿತ್ತು. ನಾನಂತೂ ಸಕ್ಕತ್ತಾಗಿ ಎಂಜಾಯ್ ಮಾಡಿದೆ. ನೀವು ಆ ಮೂವಿ ನೋಡಿಲ್ಲ ಅಂತಂದ್ರೆ ಇವಾಗಲೇ ಹೋಗಿ ನೋಡಿ. ಟು ಬಿ ಫ್ರ್ಯಾಂಕ್ಸ್ ಎಪಿಕ್ ಆಗಿದೆ ಮೂವಿ. ಎಲ್ಲಿ ನೋಡಿ ಇವರು ಟ್ಯಾಕೋ ಎತ್ಕೊಂಡು ಬರ್ತಿದ್ದಾರೆ. ಆಕ್ಚುಲಿ ಅವನ್ ಫೇವ್ರೆಟ್ ನೇಕಡ್ ಟ್ಯಾಕೋ ಮೀಲ ಇದಕ್ಕೆ ಖಾಲಿ ಅಯ್ಯೋ ಟಾಕ್ ಸಮಥಿಂಗ್. ಈಸ್ ನಾಟ್ ಇಂಟ್ರೆಸ್ಟೆಡ್ ಟು ಟಾಕ್ ಗೈಸ್. ಐ ಆಮ್ ಸೋ ಟಯರ್ಡ್. ನಂಗಂತೂ ನಿದ್ದೆ ಬರ್ತಿದೆ ಗೊತ್ತಾ. ಬೈಕೊಂಡ ಆಕ್ಚುಲಿ ಅರ್ಥಾಯ್ತು. ಅಂಡ್ ಏನೋ ಹೇಳಕ್ ಬಂದೆ ಮರ್ತೋಯ್ತು. ಹೀಲ್ಸ್ ಹಾಕೊಂಡು ನಡೀತಿದ್ದೀನಿ. ನಂಗಂತೂ ಫುಲ್ ಕಾಲ್ ನೋವು. ನಂಗಂತೂ ಯಾಕಾದ್ರೂ ಅದನ್ನ ಕೊಡ್ಸುದ್ನೋ ಅನ್ನಿಸ್ತಿದೆ. ಲಿಟ್ರಲಿ ಆಗಲ್ಲ. ಹೆವಿ ಕಷ್ಟಪಟ್ಟು ಹೆಂಗ್ ನಡೀತಿದ್ದೀನಿ ಮನೆ ನಾನು. ನಿಮಿಷ He's trying his favorite naked taco. ನಂಗಂತೂ ನಿದ್ದೆ ಬರ್ತಿದೆ. ನನ್ನ ಬರ್ಡೇನ ನಂಗೆ ಹೇಗೆ ಇಷ್ಟ ಹಾಗೆ ನಾನು ಸೆಲೆಬ್ರೇಟ್ ಮಾಡಿದ್ದೆ. ಆಕ್ಚುಲಿ ನಂಗೆ ಬರ್ಡೇ ಅಂದ್ರೆ ಸಖತ್ ಇಷ್ಟ ಗೊತ್ತಾ. ಬರ್ಡೇ ಯಾವಾಗ ಬರುತ್ತೆ ಅಂತ. ಅಂಡ್ ಇನ್ನೊಂದೇನಂದ್ರೆ ನಂಗೆ ಆಕ್ಚುಲಿ ಬರ್ಡೇ ಕೇಕ್ ಕಟ್ ಮಾಡ್ಸೋದಂದ್ರೆ ತುಂಬಾ ಇಷ್ಟ. ಅಂಡ್ ಆಫ್ಕೋರ್ಸ್ ಗೊತ್ತೇ ಇದೆ ನಿಮ್ಗೆ ನಮ್ಮ ಮೂವಿ ಅಂದ್ರೆ ಸಖತ್ ಇಷ್ಟ ಅಂತ. ಒಳ್ಳೆ ಮೂವಿ. ಹೇಗಿತ್ತು ಮನೆ ಮೂವಿ? ನಾನು ಆಮೇಲೆ ಹೇಳ್ತೀನಿ ರಿವ್ಯೂ ಅದನ್ನೆಲ್ಲ ಆಚೆ ಹೇಳ್ಬೇಕು. ಇಲ್ಲಿ ಮಾತಾಡಕ್ ಆಗ್ತಿಲ್ಲ. ನೀನ್ ಮಾತಾಡು. ಇಟ್ಸ್ ಮೈ ಬರ್ಡೇನಾ, ಸೊ ನಾನೇ ಮಾತಾಡ್ತೀನಿ. ಆಕ್ಚುಲಿ ಆ ಮೂವಿಲಿ ಆ ಹೀರೋಯಿನ್ ಬರ್ಡೇ ಅದು ಅವಳದು 22nd ಬರ್ಡೇನೆ ಗೊತ್ತಾ. ನಂದು 22nd ಬರ್ಡೇನೆ. ಸೇಮ್ ಪಿಂಚ್ ಅವಳಿಗೂ ನಂಗೂ. ಇನ್ನೊಂದು ಏನ್ ಗೊತ್ತಾ, ಡೋರೆಮೋನ್ ಮೂವಿ ರಿಲೀಸ್ ಆಗ್ತಿದೆ ಅಕ್ಟೋಬರ್ 2nd. ಅದ್ರದ್ದು ಟ್ರೈಲರ್ ತೋರಿಸಿದ್ರು. ಪಿಕ್ ಐ ಲವ್ ಡೋರೆಮೋನ್. ಅಷ್ಟೇ ಗೈಸ್, ಸಿಗೋಣ ಆಮೇಲೆ. ಇವ್ರು ಆಮೇಲೆ ಮಾತಾಡ್ತಾರಂತೆ. ಇವ್ರಿಗೇನು ಇವಾಗ ಮಾತಾಡಲ್ವಂತೆ. ಬೈ ಬೈ. ಇಟ್ಸ್ ಮೈ ಬರ್ಡೇ. ಒಂದು ರೀಲ್ ಮಾಡ್ತೀನಿ ನೋಡ್ಕೊ. ಹೆಲೋ ಎವ್ರಿಬಡಿ, ಇಟ್ಸ್ ಮೈ ಬರ್ಡೇ. ಹಾಯ್. ಆಕ್ಚುಲಿ ನಾನು ನಿಮ್ಗೇನೋ ಹೇಳ್ಬೇಕು. ಮನು ನನ್ನ ಬರ್ಡೇಗೆ ಗಿಫ್ಟ್ ಕಳಿಸ್ದ, ಬಟ್ಟೆ ಕಳಿಸ್ದ. ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಟೈಮು 6 ಗಂಟೆನಾ? 6:30. ಸುಮ್ಮನೆ ಅಡ್ಡಾಡ್ತಿದೀವಿ. ಸೊ ಎಸ್, ಇವತ್ತು ನಾವು ಆಕ್ಚುಲಿ ವಿಶ್ವನಾಥನ್ ಸನ್ ಮೂವಿಗೆ ಬಂದಿದ್ವಿ. ಸೂರ್ಯ ಏನ್ ಪೀಕ್ ಮೂವಿ. ಲಿಟ್ರಲಿ ಲೈಕ್ ಬರೀ ಆಕ್ಷನ್ ಮೂವೀಸು, ಬರೀ ಹಾರರ್ ನೋಡಿ ಒಂದು ಪ್ಲೆಸೆಂಟ್ ಪೀಸ್ ಆಗಿರುವಂತ ಒಂದು ಮೂವಿ ನೋಡಿದ್ವಿ. ಇಟ್ ವಾಸ್ ಸೋ ಗುಡ್. ಈ ವರ್ಷದಲ್ಲಿ ಕಾಕ್ಟೈಲ್ 2 ಬಿಟ್ರೆ ಬೇರೆ ಯಾವುದನ್ನು ನಾನು ನಾರ್ಮಲ್ ಮೂವಿ ನೋಡೇ ಇರ್ಲಿಲ್ಲ. ಬರೀ ಆಕ್ಷನ್ ಮೂವಿ ಆ ತರದೇನೆ ನೋಡಿ ನಂಗಂತೂ ಬೇಜಾರಾಗ್ಬಿಟ್ಟಿತ್ತು. ಯಾಕೆ ಪ್ಲೆಸೆಂಟ್ ಆಗಿ ಮೂವಿ ನೋಡ್ಬೇಕು, ಅದು ನನ್ನ ಬರ್ಡೇ ಅಂತ. ಐ ಆಮ್ ಸೋ ಹ್ಯಾಪಿ. ಸಾಕಾಗಿತ್ತು ಮೂವಿ. ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ ಗೊತ್ತಾ. ನಂಗೆ ಆಕ್ಚುಲಿ ಮೂವಿ ನೋಡ್ಬೇಕು ಅಂತಾನೆ ಇತ್ತು. ಬಿಕಾಸ್ ಅದು ಮೂವಿ ಅಂದ್ರೆ ಆಫ್ಕೋರ್ಸ್ ನಮ್ಮಿಬ್ರಿಗೆ ಸಾಕಾತ್ ಇಷ್ಟ. ಸೊ ನನ್ನ ಬರ್ಡೇ ದಿನ ಅದು ಇರ್ಬೇಕಿತ್ತು ಅಂತ. ಆಕ್ಚುಲಿ ನಾನು ಇವಾಗ ಏನ್ ಮಾಡಿದೆ ಗೊತ್ತಾ, ಫೇಸ್ ವಾಶ್ ಮಾಡ್ಕೊಂಡು ಮತ್ತೆ ಮೇಕಪ್ ಮಾಡ್ಕೊಂಡೆ. ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ? ಇಲ್ಲ. ಅಂಡ್ ಇನ್ನೊಂದೇನಂದ್ರೆ ಏನೋ ಹೇಳಕ್ ಬಂದೆ ಮರ್ತೋಯ್ತು. ಮೂವಿ ಬಗ್ಗೆ ಲಿಟ್ರಲಿ ಸಖತ್ ಇಷ್ಟ ಆಯ್ತು ನಂಗೆ. ನನ್ನ ಬರ್ಡೇಗೆ ಈ ತರದೇ ಮೂವಿ ನೋಡ್ಬೇಕಿತ್ತಂತ ಅನ್ಕೊಂಡಿದ್ದೆ. ಅದೇ ತರ ಮೂವಿ. ನನ್ನ ಈ ಖುಷಿಗೆ ಕಾರಣ ಬಂದು ಮಶೂಮಾನು. ಥ್ಯಾಂಕ್ ಯು ಸೋ ಮಚ್ ಮಶೂಮಾನು. ಆಕ್ಚುಲಿ ಸೀರಿಯಸ್ ಆಗಿ ಹೇಳ್ಬೇಕಂತಂದ್ರೆ ನನ್ನ ಬರ್ಡೇನ ಎಷ್ಟು ಖುಷಿಯಾಗಿ ಇಷ್ಟು ಇದಾಗಿ ಸೆಲೆಬ್ರೇಟ್ ಮಾಡಲಿಕ್ಕೆ ರೀಸನ್ ಇವನೇ. ಬಿಹೈಂಡ್ ದ
ಸೊ ಯಾ ಥ್ಯಾಂಕ್ ಯು ಸೋ ಮಚ್ ಮನು. ಸೊ ನಾನು ಇವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿನೇ, ಆದ್ರೂ ಚಿಕ್ಕದಾಗಿ ಒಂದೇ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು. ಇಟ್ಸ್ ಓಕೆ, ಪರವಾಗಿಲ್ಲ. ಯಾ ಆ್ಯಕ್ಚುಲಿ ಬರ್ಡೇ ವ್ಲಾಗು ಅಲ್ಲಿ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಬಿಕಾಸ್ ತುಂಬ ಜನ ಇದ್ರು ಆ್ಯಂಡ್ ಲಿಟ್ರಲಿ ತುಂಬ ಟಯರ್ಡ್ ಆಗಿದ್ವಿ. ಅದು ಮಾಡುವಷ್ಟು ಪೇಷನ್ಸ್ ಅಂತೂ ನಮಗಿರಲಿಲ್ಲ. ನಮಗಂತೂ ಪೀಕಾಗಿ ತಲೆನೋತಿದೆ. ಸೊ ಅದಕ್ಕೆ ಆಮೇಲೆ ಮಾಡ್ಕೊಳ್ಳೋಣ ಅಂತ ಇವಾಗ ಬಂದು ಏನು ಬಂದಿದ್ದು, ಏನು ಮೀಲು? ಗ್ರಿಲ್ ಚಿಕನ್ ಮೀಲು. ಚಿಕನ್ ಫುಲ್ ಕೊಟ್ಟರು ಗೊತ್ತಾ, ಚೆನ್ನಾಗೈತೆ. ಅದೇನೇ ತಿಂತಾ ಇದ್ದೀವಿ. ಆ್ಯಕ್ಚುಲಿ ಮಾತಾಡು ಮನೆ ತಿನ್ಮೇಲೆ ಚಿಕನ್ ಮಾತಾಡು. ಎಸ್, ಸೊ ಒಳ್ಳೆ ಗ್ರಿಲ್ ಚಿಕನ್ ಮೀಲ್ ಆಯ್ತು. ಸೊ ಇವಾಗ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ಆಕ್ಚುಲಿ ಒಂದು ಬರ್ಡೇ ಫುಲ್ ಹೊರಗಡೆನೆ ತಿಂದಿದ್ದೀವಿ. ಸೊ ಎಸ್, ಬೆಳಗ್ಗೆಯಿಂದಲೂ ಚಿಕನಲ್ಲೇ. ಇವಾಗ ತಂಪಾಗಿ ಜ್ಯೂಸ್ ಕುಡಿಯಕ್ಕೆ ಬಂದಿದ್ದೀವಿ. ಹೆಂಗಿದೆ ಮನ? ಜ್ಯೂಸ್ ನಿಂದೆ. ನಂದೇ ಜ್ಯೂಸ್. ವಾವ್, ತಂಪಾಗ್ತಿದೆ ನಂಗಿಲ್ಲೆಲ್ಲ. ಅದು ಬೆಳಗ್ಗೆಯಿಂದ ಬರೀ ಚಿಕನ್, ಲಿಟ್ರಲಿ ಇವತ್ತು ಪೂರ್ತಿ ಚಿಕನ್ ತಿಂದಿದ್ದಾಳೆ. ಬೆಳಗ್ಗೆ ಪಾಪ್ಕಾರ್ನ್ ಚಿಕನ್, ಆಮೇಲೆ ಚಿಕನ್ ಟ್ಯಾಕೋ, ಆಮೇಲೆ ಇವಾಗ ಫುಲ್ಲು ಗ್ರಿಲ್ ಚಿಕನ್ ಮೀಲು, ಬರೀ ಚಿಕನ್ ಅಲ್ಲೇ ವಾಟರ್ ಮೆಲನ್ ಜ್ಯೂಸ್ ಕುಡಿದಿದ್ದಾಳೆ. ಲಿಟ್ರಲಿ ಎಷ್ಟು ರಿಲ್ಯಾಕ್ಸ್ ಆಗ್ತಿರುತ್ತೆ ಗೊತ್ತಾ. ನಾನು ಬಂದು ಬನಾನಾ ಮಿಲ್ಕ್ ಶೇಕ್ ಇಟ್ಟಿದ್ದೀನಿ. ಜ್ಯೂಸ್ ಆದ್ಮೇಲೆ ಸಿಗೋಣ. ಫೈನಲಿ ಇವತ್ತಿನ ವ್ಲಾಗ್ ಮುಗೀತು. ನೆಕ್ಸ್ಟ್ ವ್ಲಾಗ್ ಅಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್, ಲವ್ ಯು ಗೈಸ್, ಬೈ ಬೈ. ಹೇಳ್ಬಿಡ. ಓಕೆ, ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಸಿಗೋಣ. ಇವಾಗ ಟೇಕ್ ಕೇರ್, ಬೈ ಬೈ, ಲವ್ ಯು ಆಲ್. ಓಕೆ, ಅಷ್ಟೇ.